ಎರಡನೇ ಸುದ್ದಿ ಕಡೆಗೆ ಹೋಗೋಣ. ವೋಟ್ ಚೋರಿ ಆರೋಪಕ್ಕೆ ಸಾಕ್ಷಿ ಸಿಕ್ಕಿತ. ಬಿಜೆಪಿ ಮಾಜಿ ಶಾಸಕರಿಗೆ ಎದುರಾಯ್ತಾ ಸಂಕಷ್ಟ. ಡಿಲೀಟ್ ಜೊತೆಗೆ ಹೊಸಬರ ಸೃಷ್ಟಿಯೂ ಆಯ್ತಾ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ವೋಟ್ ಚೋರಿಗೆ ಸಾಕ್ಷಿ. ದೇಶದಲ್ಲಿ ವೋಟ್ ಚೋರಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿಯವರು ದೊಡ್ಡ ಆರೋಪವನ್ನು ಮಾಡಿದರು. ಎರಡು ಉದಾಹರಣೆಯವರು ಕರ್ನಾಟಕದಿಂದಲೇ ಅವರು ಕೊಟ್ಟರು. ಒಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು, ಮತ್ತೊಂದು ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂಗೆ ಮತ್ತು ಮಹದೇವಪುರ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಆರೋಪಗಳನ್ನು ಮಾಡಿದರು. ಅದೀಗ ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರರ ಶೋಧ ಕಾರ್ಯ ನಡೀತಾ ಇದೆ. ಯಾಕಂದರೆ ರಾಜ್ಯ ಸರ್ಕಾರ SITಯನ್ನು ಫಾರ್ಮ್ ಮಾಡಿದೆ ರಾಹುಲ್ ಗಾಂಧಿ ಅವರ ಆರೋಪದ ನಂತರ. ಈಗ ವೋಟ್ ಚೋರಿ ಜಾಲಾಡ್ತಾ ಇದೆ SIT ಅವರು ವೋಟ್ ಚೋರಿಯನ್ನು ಜಾಲಾಡ್ತಾ ಇದ್ದಾರೆ. ಯಾರು ಈ ವೋಟ್ ಚೋರಿ ಮಾಡ್ತಾ ಇದೆ ಅಂತೇಳಿ ಮೊಬೈಲ್, ಲ್ಯಾಪ್ಟಾಪ್, ವೋಟರ್ ಐಡಿಗಳು ಈಗ ಪತ್ತೆಯಾಗ್ತಾ ಇದೆ. ಇದಕ್ಕೂ ಕೂಡ ಏನು ನಡೀತಾ ಇದೆ ಅಂತೇಳಿ, ಅಂದರೆ ವೋಟರ್ ಐಡಿಗಳನ್ನು ಈ ಸ್ವರೂಪದಲ್ಲಿ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಹಲವು ವೋಟರ್ ಐಡಿಗಳು ಸಿಗೋದಂತೆ, 7-8 ಮೊಬೈಲ್ ಫೋನ್ಗಳು ಸಿಗುವಂಥದ್ದು ಹೇಳಿದರೆ ಏನು ಖಾತೆ, ಯಾವ ಕಾರಣಕ್ಕಾಗಿ, ಇದು ನಿಜಕ್ಕೂ ಯಾರ ವೋಟರ್ ಐಡಿಗಳು, ಇವೆಲ್ಲದರ ಬಗ್ಗೆಯೂ ಕೂಡ ಗೊತ್ತಾಗಬೇಕಾಗಿದೆ. ಆದರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಮೊಬೈಲ್, ಲ್ಯಾಪ್ಟಾಪ್, ವೋಟರ್ ಐಡಿಗಳು ಪತ್ತೆಯಾಗಿದ್ದಾವೆ ಅನ್ನುವಂಥದ್ದು. ಅದರಲ್ಲೂ ಹಲವು ವೋಟರ್ ಐಡಿಗಳು ಒಬ್ಬ ವ್ಯಕ್ತಿಯ ಬಳಿಯಲ್ಲೇ ಸಿಗುತ್ತೆ ಅಂತ ಹೇಳಿದ್ರೆ ಹೇಗೆ. ಈಗ ಸಂಬಂಧಪಟ್ಟಂತೆ ಈಗ ಸುಭಾಷ್ ಗುತ್ತೇದಾರ್ ಅವರ ಮನೆಗೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಆಳಂದ್ ಕ್ಷೇತ್ರದ ಮಾಜಿ ಶಾಸಕರ ಮನೆಗೆ, ಆಳಂದ್ ಕ್ಷೇತ್ರದ ಮತಗಳ್ಳತನ ಕೇಸ್ನಲ್ಲಿ ಬಿಜೆಪಿಯ ಮಾಜಿ ಶಾಸಕ ಗುತ್ತೇದಾರ್ಗೆ ಶಾಕ್ ಎದುರಾಗಿದೆ. ಇವತ್ತು ಗುತ್ತೇದಾರ್ ಅವರ ಮನೆಗೆ ದಾಳಿಯನ್ನು ನಡೆಸಲಾಗಿದೆ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮೇಲೆ ಆರೋಪವನ್ನು ಶಾಸಕ BR ಪಾಟೀಲ್ರು ಕೂಡ ಮಾಡಿದರು. ಇವರಿಬ್ಬರು ಕೂಡ ರಾಜಕೀಯದ ಬದ್ಧ ಎದುರಾಳಿಗಳು. BR ಪಾಟೀಲ್ರು ಈಗ ಸುಭಾಷ್ ಗುತ್ತೇದಾರ್ ಅವರ ವಿರುದ್ಧ ಆರೋಪವನ್ನು ಮಾಡಿದರು. ಇದಾದ ನಂತರ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ರೇಡ್ ಮಾಡಲಾಗಿದೆ. BRP ದೂರಿನನ್ವಯ ಸರ್ಚ್ ವಾರೆಂಟ್ ಪಡೆದು ಸುಭಾಷ್ ಗುತ್ತೇದಾರ್ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ. ಅವರ ಮನೆಗೆ ಹೋಗಿ ಸರ್ಚ್ ವಾರೆಂಟ್ ಮೂಲಕವಾಗಿ ಹೋಗಿ ಅವರ ಮನೆಯಲ್ಲಿ ಶೋಧ ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳ ತಂಡ. ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಸುಭಾಷ್ ಗುತ್ತೇದಾರ್ ಅವರ ಮನೆಯಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲಿ ಏನೇನು ಮಾಹಿತಿಗಳು ಸಿಗ್ತವೆ, ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ನಿಜಕ್ಕೂ ಸುಭಾಷ್ ಗುತ್ತೇದಾರರು ಕೂಡ ಇದರಲ್ಲಿ ಭಾಗಿದಾರಿನ ಅನ್ನುವಂಥದ್ದು ಗೊತ್ತಾಗಬೇಕು. ವೋಟ್ ಚೋರಿಗೆ ಸುಭಾಷ್ ಗುತ್ತೇದಾರ್ ಅವರು ಭಾಗಿದಾರಿಯಾಗಿದ್ದಾರಾ? SIT SP ಶುಭಾನ್ವಿತಾ ಮತ್ತು DYSP ಅಲ್ಸಾಮ್ ಭಾಷಾ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಶೋಧ ಕಾರ್ಯವೂ ಕೂಡ ನಡೀತಾ ಇದೆ. ಸುಭಾಷ್ ಗುತ್ತೇದಾರ್ ಅವರ ಮನೆಯಲ್ಲಿ ವೋಟ್ ಚೋರಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ಗಳನ್ನು ಕಲೆ ಹಾಕಲಾಗ್ತಾ ಇದೆ. ಸುಭಾಷ್ ಗುತ್ತೇದಾರ್ ಅವರ ಮೇಲೆ ನೇರ ಆರೋಪವನ್ನು BR ಪಾಟೀಲ್ರೇ ಮಾಡಿದರು. ಭದ್ರತಾ ದೃಷ್ಟಿಯಿಂದ 20ಕ್ಕೂ ಅಧಿಕ ಪೊಲೀಸರು, KSRP ತುಕಡಿಯನ್ನು ಕೂಡ ಈ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ನಿಯೋಜನೆ ಮಾಡಲಾಗಿದೆ. ಸುಭಾಷ್ ಗುತ್ತೇದಾರ್ ಅವರ ಮನೆ ಬಳಿಯಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ದಾಳಿ ನಡೆಸ್ತಾ ಇರತಕ್ಕಂತಹ ಅಧಿಕಾರಿಗಳ, SIT ಅಧಿಕಾರಿಗಳ ಭದ್ರತೆಯ ಕಾರಣಕ್ಕಾಗಿ. ಇದರ ನಡುವೆ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ನಡೆದಿರುವಂಥ ಎರಡನೇ ದಾಳಿ ಸುಭಾಷ್ ಗುತ್ತೇದಾರ್ ಕುಟುಂಬದ ಒಡೆತನದ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ದಾಳಿ ನಡೆಸಲಾಗಿದೆ. ಗುತ್ತೇದಾರ್ ಅವರ ಒಡೆತನದ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಇದು ಕೂಡ ಕಲಬುರಗಿಯಲ್ಲಿ ನಡೆದಿರ್ತಕ್ಕಂತಹ ದಾಳಿ. ಕಲಬುರಗಿಯಲ್ಲಿ ಇರುವಂತಹ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿಯಲ್ಲಿ ಇರತಕ್ಕಂತಹ ಬಾರ್ನಲ್ಲಿ SIT ಶೋಧ ನಡೆಸ್ತಾ ಇದೆ. ಅಂದರೆ ಅವರ ಮನೆ ಹಾಗೆಯೇ ಅವರ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗ್ತದೆ. ಅಲ್ಲೂ ಕೂಡ ಈ ವೋಟ್ ಚೋರಿಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಇದೆಯಾ ಅಂಥೇಳಿ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ BR ಪಾಟೀಲ್ರು ದೂರನ್ನು ಕೊಟ್ಟಿದ್ರು ಸುಭಾಷ್ ಗುತ್ತೇದಾರ್ ಅವರ ವಿರುದ್ಧ. ಇದಾದ ಮೇಲೆ ಇನ್ನೂ ಒಂದು ಕಡೆಯಲ್ಲೂ ಕೂಡ ದಾಳಿ ನಡೆಸಲಾಗಿದೆ. ಇಲ್ಲಿ ದಾಖಲೆ ಪತ್ರಗಳ ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸುಭಾಷ್ ಗುತ್ತೇದಾರ್ ಅವರ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನೋಡಿ, ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲೂ ಕೂಡ ಮತಗಳ್ಳತನದ ಪುರಾವೆಗಳು ಸಿಗ್ತಾವಾ ಅನ್ನೋಂಥದ್ದು ಹುಡುಕುವಂತಹ ಕೆಲಸವನ್ನು ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಬಾರ್ ಮುಂದೆ ಪೊಲೀಸ್ ಬಂದೋಬಸ್ತನ್ನು ಹಾಕಲಾಗಿದೆ. ಅಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಹಾಕಲಾಗಿದೆ. ಇನ್ನೊಂದು ಕಡೆಯಲ್ಲಿ ದಾಳಿ ನಡೆದಿದೆ. ಇದಲ್ಲದೆ ನಡೆದಿರುವಂತಹ ದಾಳಿ CA ಮನೆ, ಚಾರ್ಟರ್ಡ್ ಅಕೌಂಟೆಂಟ್ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ ಮಹಾಂತಗೋಳ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಇದು ಕೂಡ SIT ಅಧಿಕಾರಿಗಳ ತಂಡವೇ ನಡೆಸಿರುವಂತಹ ದಾಳಿ ಮತ್ತು ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ನಡೆಸಿರುವಂತಹ ದಾಳಿ. ಕಲಬುರಗಿಯಲ್ಲಿರುವಂತಹ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ ಅವರ ಮನೆ ಮೇಲೆ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಿಸಿದಂತೆ ದಾಖಲೆಗಳ ಪರಿಶೀಲನೆಯನ್ನು ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಅವರ ಮನೆಯಲ್ಲೂ ಕೂಡ ಮಾಡಲಾಗ್ತಾ ಇದೆ. ಇದು ಬಹಳ
ಗಂಭೀರವಾಗಿ, ಅಂದರೆ ಇದೊಂದು ದೊಡ್ಡ ಜಾಲದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಅನುಮಾನ ಇಲ್ಲಿ ದಟ್ಟವಾಗಿ ಮೂಡ್ತಾ ಇರುವಂಥದ್ದು. ಇದಕ್ಕೆ ನೇರವಾಗಿ ಶಾಸಕರೇ ಕಾರಣರಾದ್ರ ಅನ್ನೋದ್ರ ಬಗ್ಗೆ ಅಥವಾ ಮಾಜಿ ಶಾಸಕರೇ ಕಾರಣರಾದ್ರ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಯಾಕಂದರೆ ಇದೆಲ್ಲ ನಡೆದಂಥ ಸಂದರ್ಭದಲ್ಲಿ ಸುಭಾಷ್ ಗುತ್ತೇದಾರರವರು ಶಾಸಕರಾಗಿದ್ದರು. ಸುಭಾಷ್ ಗುತ್ತೇದಾರ್ ಅಲ್ಲಿಯ ಶಾಸಕರಾಗಿದ್ದರು 18ರಿಂದ 23ರ ಅವಧಿಯಲ್ಲಿ. ಈ ಕಾರಣಕ್ಕಾಗಿಯೇ ಈಗ ದಾಳಿ ನಡೀತದೆ. ಇದರ ನಡುವೆ ಸಾಕ್ಷಿಗಳು ಸಿಕ್ಕಿದೆಯಾ ಅನ್ನೋಂಥರ ಬಗ್ಗೆ ಕೂಡ ಅನುಮಾನಗಳಿದ್ದಾವೆ. ಯಾಕಂದರೆ ಕಳೆದ 2-3 ದಿವಸಗಳಿಂದಲೂ ಕೂಡ 2-3 ತಂಡಗಳಾಗಿ SIT ಅಧಿಕಾರಿಗಳ ತಂಡಗಳು ಶೋಧವನ್ನು ಮಾಡ್ತಾ ಇದ್ದಾವೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಶೋಧವನ್ನು ಮಾಡ್ತಾ ಇದೆ. ವಿಶೇಷವಾಗಿ ಆಳಂದ್ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯ ಜುಬೇರ್ ಕಾಲೋನಿಯಲ್ಲಿರುವಂತಹ ಮನೆಗಳಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿತ್ತು. ಜುಬೇರ್ ಕಾಲೋನಿಯಲ್ಲಿರುವಂತಹ ಬೇರೆ ಬೇರೆ ಮನೆಗಳ ಮೇಲೆ ದಾಳಿ ನಡೆಸಲಾಗಿತ್ತು. ಅದರಲ್ಲಿ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ವೋಟರ್ ಐಡಿಗಳು ಕೂಡ ಪತ್ತೆಯಾಗಿರೋದ್ರ ಬಗ್ಗೆ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. SIT ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ, ಆರೋಪಿ ಅಕ್ರಮ್ ಸೇರಿದಂತೆ 5 ಜನರ ಮನೆಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಅಕ್ರಮ್ ಅನ್ನುವಂತಹ ವ್ಯಕ್ತಿ ಸೇರಿದಂತೆ ಒಟ್ಟು 5 ಮನೆಗಳ ಮೇಲೆ SIT ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿದೆ. ಈ ದಾಳಿಯ ಸಂದರ್ಭದಲ್ಲಿ ಆರೋಪಿ ಅಕ್ರಮ್ ಮನೆಯಲ್ಲಿ ಹಲವು ಮಹತ್ವದ ವಸ್ತುಗಳು ಪತ್ತೆಯಾಗಿದ್ದಾವೆ ಅನ್ನುವಂಥದ್ದು ಸದ್ಯಕ್ಕೆ SIT ಮೂಲಗಳಿಂದ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಅಂದರೆ ವೋಟ್ ಚೋರಿಗೆ ಪೂರಕವಾಗಿರ್ತಕ್ಕಂಥ ಕೆಲವು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ ಅನ್ನುವಂಥದ್ದು ಸದ್ಯಕ್ಕೆ SIT ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ವೋಟರ್ ID ಪ್ರಿಂಟರ್, ಖಾಲಿ ವೋಟರ್ ID ಮತ್ತು ರೋಲರ್ಗಳು ಪತ್ತೆಯಾಗಿದ್ದಾವೆ. ನೋಡಿ, ವೋಟರ್ ID ಪ್ರಿಂಟರು ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅರ್ಥ ಏನು? ಯಾವ ಕಾರಣಕ್ಕೆ ವೋಟರ್ ID ಪ್ರಿಂಟರ್ ಇರುತ್ತೆ ಮತ್ತು ಖಾಲಿ ವೋಟರ್ ಐಡಿಗಳಿರ್ತವೆ, ಹಾಗೆಯೇ ರೋಲರ್ಗಳಿರ್ತವೆ. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇದು ಅಕ್ರಮ್ ಅನ್ನುವಂತಹ ವ್ಯಕ್ತಿಯ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ವೋಟರ್ ಐಡಿಯ ರೋಲರ್ ಕೂಡ ಇತ್ತು, ಹಾಗೆಯೇ ಆ ಖಾಲಿ ವೋಟರ್ ಐಡಿಗಳು ಮತ್ತು ಅದರ ಪ್ರಿಂಟಿಂಗ್ ಮಷಿನ್ ಇವುಗಳು ಕೂಡ ಸಿಕ್ಕಿರುವಂಥದ್ದು. ಅಂದರೆ ವೋಟರ್ ಐಡಿಗಳನ್ನು ಅಲ್ಲೇ ಪ್ರಿಂಟ್ ಮಾಡಿ ಹಂಚಲಾಗ್ತಾ ಇತ್ತ ಅನ್ನೋದ್ರ ಬಗ್ಗೆ, ಹೊಸ ವೋಟರ್ ಐಡಿಗಳನ್ನು ಪ್ರಿಂಟ್ ಮಾಡಲಾಗ್ತಿತ್ತ ಅನ್ನುವಂಥ ಅನುಮಾನ ಬರುತ್ತೆ. 15ಕ್ಕೂ ಹೆಚ್ಚು ಮೊಬೈಲ್, 7 ಲ್ಯಾಪ್ಟಾಪ್ಗಳು ಕೂಡ ಪತ್ತೆ ಆಗಿದ್ದಾವೆ. 15ಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳು. ಅಂದರೆ ಮೊಬೈಲ್ ಫೋನ್ಗಳನ್ನು ಈಗ ಇಲ್ಲಿ ಆಳಂದದಲ್ಲಿ ಬಂದಂತಹ ಒಂದು ಗಂಭೀರ ಆರೋಪ ಅಂತ ಹೇಳಿದ್ರೆ, ವೋಟರ್ ಲಿಸ್ಟಿಂದ ವೋಟನ್ನು ಡಿಲೀಟ್ ಮಾಡೋದಕ್ಕೆ OTPಗಳನ್ನು ಜನರೇಟ್ ಮಾಡಲಾಗಿತ್ತು. ಹಾಗೆ OTPಯನ್ನು ಜನರೇಟ್ ಮಾಡಿದಾಗ ಮೂಲ ಮತದಾರ ಯಾರಿದ್ದಾನಲ್ಲ ಆ ಮೂಲ ಮತದಾರನ ಫೋನ್ಗೆ ಬಂದಿರಲಿಲ್ಲ OTP, ಬದಲಿಗೆ ಯಾವುದೋ ಬೇರೆ ನಂಬರ್ಗೆ OTPಗಳು ಹೋಗ್ತಾ ಇದ್ವು. ಅದರ ಮೂಲಕವಾಗಿ ಡಿಲೀಟ್ ಮಾಡಲಾಗ್ತಾ ಇತ್ತು ಅಂತೇಳಿ ಅದು ಈಗ ಸದ್ಯಕ್ಕಿಲ್ಲಿರುವಂತಹ ಬಹಳ ದಟ್ಟವಾಗಿರ್ತಕ್ಕಂತಹ ಅನುಮಾನ. ಯಾಕಂದರೆ 15ಕ್ಕೂ ಹೆಚ್ಚು ಮೊಬೈಲ್ಗಳು ಅಲ್ಲಿ ಇದ್ವು ಮತ್ತು 7 ಲ್ಯಾಪ್ಟಾಪ್ಗಳನ್ನು ಕೂಡ ಅಲ್ಲಿ ಪತ್ತೆ ಹಚ್ಚಲಾಗಿದೆ. ಇದು ಅಲ್ಲಿ ಕಂಡು ಬಂದಿರತಕ್ಕಂತಹ ಒಟ್ಟು ಡೀಟೇಲ್ಸ್. ಆ ರೇಡ್ ನಡೆಸಿದಂತಹ ಸಂದರ್ಭದಲ್ಲಿ ಮನೆ ಒಳಭಾಗದಲ್ಲಿ ಕಂಡು ಬಂದಿರತಕ್ಕಂತಹ ನಡೆಸಿರುವಂತಹ ರೇಡ್ನ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಇವುಗಳಲ್ಲಿ ವೋಟರ್ ರೋಲರ್ಗಳು ಮತ್ತು ಮತದಾರ ಪಟ್ಟಿಗೆ ಸಂಬಂಧಪಟ್ಟಂತಹ ಕೆಲವು ಡಾಕ್ಯುಮೆಂಟ್ಸ್ ಕೂಡ ಈತನ ಮನೆಯಲ್ಲಿದ್ವು. ಸೂಟ್ ಕೇಸ್ಗಳಲ್ಲಿ ಬಚ್ಚಿಡಲಾಗಿರುವಂಥದ್ದು. 5 ಮನೆಗಳಲ್ಲಿ SIT ಇದುವರೆಗೆ ಶೋಧ ಕಾರ್ಯವನ್ನು ನಡೆಸಿದೆ. ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಏನೇನು ಸಿಕ್ಕಿದೆಯೋ ಅವೆಲ್ಲವನ್ನು ಕೂಡ ಅವರು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನೆಲ್ಲ ಡಾಕ್ಯುಮೆಂಟ್ ಮಾಡುವಂತಹ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಸ್ಥಳ ಮಹಜರಿನ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ಇಂತಹ ಮನೆಗಳಲ್ಲಿ ವೋಟರ್ ಐಡಿಗಳನ್ನು ಪ್ರಿಂಟ್ ಮಾಡ್ತಾ ಇದ್ರು ಅಂತ ಹೇಳಿದ್ದು ನಿಜವೇ ಆಗಿದ್ದು ಅಂತೇಳಿ ಆದರೆ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಯಾವ ಸ್ವರೂಪದ ಹೊಡೆತವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ರೀತಿಯಲ್ಲಿ ಗೋಚರ. ಆದರೆ ಮತಗಳ್ಳತನದ ಬಗ್ಗೆ ಸಂಪೂರ್ಣವಾದ ತನಿಖೆ ಆಗಲೇಬೇಕು. ಈ ದೃಶ್ಯಗಳನ್ನು ಗಮನಿಸಿದಾಗ ಕೂಡ ಮತಗಳ್ಳತನದ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು, ಸತ್ಯ ಹೊರ ಬರಬೇಕಿದೆ.